ಇನ್ನು ರೈತರು ದೇಶದ ಬೆನ್ನೆಲುಬು ಅಂತಾರೆ. ರೈತರ ಜೀವನ ಸುಧಾರಿಸಿದ್ರೆ ದೇಶದೇ ಸುಧಾರಿಸಿದಂಗೆ ಅಂತ ಮಾತನಾಡ್ತಾರೆ. ಹಾಗಾದರೆ ರೈತ ವಲಯಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಏನು ನಿರೀಕ್ಷೆಗಳಿದೆ ಅಂತಂದ್ಬಿಟ್ಟು ಪ್ರತಿ ಬಾರಿ ರೈತರು ದೊಡ್ಡ ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ. ಅದರಲ್ಲಿ 10% 20% ಮಾತ್ರ ಇವರು ಈಡೇರಿಸ್ತಾರೆ. ಬಟ್ ಈ ಸರ್ತಿ ಕೂಡ ರೈತರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮೋದಿಯವರು ಮಾಡ್ತಾರಾ? ರೈತರ ಎಲ್ಲ ಬೆಳೆಗೆ ವಿಮೆ ಸಿಗುತ್ತಾ ಅಂತಕ್ಕಂಥದ್ದು ಇದೊಂದು ಬೇಡಿಕೆ ಇದೆ. ಎಲ್ಲ ಬೆಳೆಗೂ ವಿಮೆಯನ್ನು ಮಾಡಿಸ್ಕೊಡಿ ಅಂತಂದ್ಬಿಟ್ಟು. ಸೊ ರೈತರಿಗೆ ಸಾಲ ಮತ್ತಷ್ಟು ಸರಳವಾಗಿ ಸಿಗುತ್ತಾ ಅಂತಂದ್ಬಿಟ್ಟು ಈ ಎಲ್ಲ ಬೇಡಿಕೆಗಳನ್ನು ಕೂಡ ಮನದಲ್ಲಿಟ್ಟುಕೊಂಡು ಮೋದಿಯವರು ಈ ಸರ್ತಿ ಬಜೆಟನ್ನು ರೂಪಿಸಿರ್ತಾರೆ. ಎಲ್ಲವೂ ಕೂಡ ಗೊತ್ತಿರುತ್ತೆ ಅವರಿಗೆ. ಈಗಾಗಲೇ ರೈತರಿಗೆ ಅವರು ಹಣವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಕಿಸಾನ್ ಸಮ್ಮಾನ್ ನಿಧಿನಲ್ಲಿ. ಅದು ಕೂಡ ಜಾಸ್ತಿ ಆಗಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಹೀಗೆ ಹಲವಾರು ಬೇಡಿಕೆಗಳು ರೈತಾಪಿ ವರ್ಗದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಹಾಗೆ ನೋಡೋಕೆ ಹೋದರೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ಅವರ ಜೀವನ ಸುಸ್ಥಿರವಾಗಿರಬೇಕು ಅಂತಕ್ಕಂಥದ್ದು ಯಾವಾಗಲೂ ಕೇಳಿಬರ್ತಕ್ಕಂಥ ಮಾತು ಇದು. ಆದರೆ ರೈತರಿಗೆ ಕೇಂದ್ರ ಸರ್ಕಾರದಿಂದ ಕೊಡಮಾಡುವಂತಹ ಕೊಡುಗೆ ಏನು ಅಂತಂದ್ಬಿಟ್ಟು ಕೇಂದ್ರಕ್ಕೆ ಅನ್ನದಾತರು ಕೆಲವೊಂದು ಡಿಮಾಂಡನ್ನು ಇಟ್ಟಿದ್ದಾರೆ. ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಘೋಷಣೆಯನ್ನು ಮಾಡಬೇಕು ಅಂತ. ತುಂಬ ಕಷ್ಟ. ಇವರು ಕೂಡ ಪ್ರತಿ ವರ್ಷ ಒಂದು 3-4 ಬೆಳೆಗಳನ್ನು ಆ್ಯಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಏಕಾಏಕಿ ಅಷ್ಟು ಬೆಳೆಗಳಿಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆಂಧ್ರ ಮಾದರಿ ಕೇಂದ್ರದಲ್ಲೂ ಬಿಲ್ ಪಾಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಈ ಕನಿಷ್ಠ ಬೆಂಬಲ ಬೆಲೆ ತಗೊಂಡ ನಂತರ ಇಮಿಡಿಯೇಟಾಗಿ ಬಿಲ್ ಪಾವತಿ ಆಗುತ್ತಲ್ಲ, ಅದು ಆಗಬೇಕು ಅಂತಂದ್ಬಿಟ್ಟು ಎಲ್ಲ ಬೆಳೆಗಳಿಗೂ ವಿಮೆ ಜಾರಿ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ. ಬಟ್ ಅದಾಗುತ್ತಾ ನೋಡೋಣ. ಇನ್ನು ಪ್ರಕೃತಿ ವಿಕೋಪ ಬೆಳೆ ನಷ್ಟಕ್ಕೆ ವಿಮೆ ಪರಿಹಾರ ಸಿಗಬೇಕು, ಅದು ಸಿಗ್ತಾ ಇಲ್ಲ. ಆ ಅಂಡರ್ನಲ್ಲಿ ಬರಲ್ಲ ಇದು ಅಂತ ಹೇಳ್ತಾರೆ. ಪ್ರಕೃತಿ ವಿಕೋಪನೇ ಬಹಳ ದೊಡ್ಡ ಸವಾಲು ರೈತರಿಗೆ. ಇನ್ನು ಕೃಷಿ ಸಾಲ ನೀತಿಗಳು ಬದಲಾಗಬೇಕು. ಸರಳೀಕೃತ ಮಾದರಿಯಲ್ಲಿ ಸಾಲ ಸಿಗಬೇಕು. ರೈತರ ಭೂಮಿ ಮೌಲ್ಯಕ್ಕೆ 75% ಸಾಲ ಸಿಗಬೇಕು ಅಂತ ಹೇಳ್ತಾರೆ. ರೈತರ ಭೂಮಿ ಮೌಲ್ಯಕ್ಕೆ 75% ಅಂತಂದರೆ ಗೊತ್ತಿಲ್ಲ ಇದನ್ನು ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಕನಿಷ್ಠ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ಸಿಗಬೇಕು ಅಂತ ಹೇಳ್ತಾರೆ. ಇದು ಕೂಡ ಕಷ್ಟ ಸಾಧ್ಯನೇ ಇದೆ. 3.5 ಲಕ್ಷಕ್ಕಿದೆ, ಇವಾಗ 5 ಲಕ್ಷಕ್ಕೆ ಏರಿಸ್ತಾರ ನೋಡೋಣ. ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳ ಮೋಸ ತಪ್ಪಿಸಲು ವಿಶೇಷ ನೀತಿ ಜಾರಿಯಾಗಬೇಕು. ಇದ್ರ ಬಗ್ಗೆ ಒಂದು ಹಿಂಟ್ ಸಿಕ್ಕಿದೆ, ಏನು ಮಾಡ್ತಾರೆ ಅಂತ ನೋಡೋಣ. ಕೃಷಿ ಉಪಕರಣಗಳು, ಟ್ರ್ಯಾಕ್ಟರ್ ಬಿಡಿ ಭಾಗಗಳ ಮೇಲಿನ GST ರದ್ದಾಗಬೇಕು. ಇದು ಸಾಧ್ಯ ಇಲ್ಲ, GST ವ್ಯಾಪ್ತಿಗೆ ತಂದಾಗೋಗಿದೆ. ಇನ್ನು ಕಳಪೆ ಬೀಜ ರಸಗೊಬ್ಬರ ಮಾರೋರಿಗೆ ಜೈಲು ಶಿಕ್ಷೆ ವಿಧಿಸಬೇಕು. ಇದಾಗಬೇಕಿದು. ಇದೆಲ್ಲ ನಮ್ಮ ರಾಜ್ಯದಲ್ಲೂ ಈ ವರ್ಷ ನಡೆದಿದೆ. ಕಳಪೆ ಬಿತ್ತನೆ ಬೀಜವನ್ನು ಕೊಟ್ಟು ಜನ ಬೆಳೆಯನ್ನು ಕಳ್ಕೊಂಡು ಎಲ್ಲ ಆಗಿದೆ. ರಸಗೊಬ್ಬರದ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಏನು ನಿರ್ಧಾರ ತಗೋತಾರೆ ನೋಡೋಣ. ಕಿಸಾನ್ ಸಮ್ಮಾನ್ ಯೋಜನೆ ಹಣ 20,000ಕ್ಕೆ ಏರಿಸಬೇಕು ಅಂತ ಹೇಳ್ತಾರೆ. ಈಗ ಕೊಡ್ತಾ ಇರೋದು 6,000. 6,000 3 ಕಂತಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಬಟ್ ಅದನ್ನು 20,000ಕ್ಕೆ ಏರಿಸಬೇಕು ಅಂದರೆ ಇವರು ಕೂಡ ಬಾರ್ಗೈನ್ ಮಾಡ್ತಾರೆ. 20ಕ್ಕೆ ಕೇಳಿದ್ರೆ ಒಂದು 10 ಆದರೂ ಕೊಡ್ತಾರೆ ಅಂತ. ಬಟ್ ಸಾಧ್ಯ ಆಗುತ್ತಾ ನೋಡೋಣ. 10,000 ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಸುದ್ದಿ. ನಾವು ಕೇಂದ್ರ ಸರ್ಕಾರದ ಬಜೆಟಲ್ಲಿ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಜಾರಿ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಈಗಾಗಲೇ ಸಂಸದೀಯ ಮಂಡಳಿ ಕೂಡ ವರದಿ ಕೊಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯದ ಒಂದು ಸಮಿತಿ ಕೂಡ ವರದಿ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿರ್ಧಾರ ಹೊರಬರುತ್ತದೆ ಅಂತ ನಿರೀಕ್ಷೆ ಮಾಡಿದ್ದೀವಿ. ಎರಡನೇದಾಗಿ ರೈತರ ಉತ್ಪನ್ನಗಳಿಗೆ ಏನು ಬೆಳೆ ವಿಮೆ ಮಾಡಿದ್ದಾರೆ ಆ ಬೆಳೆ ವಿಮೆ ಪದ್ಧತಿಯನ್ನು ಬದಲಾಯಿಸಬೇಕು. ಎಲ್ಲ ಬೆಳೆಗಳಿಗೂ ಬೆಳೆ ವಿಮೆಯನ್ನು ಅಪ್ಲೈ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟಿದ್ದೀವಿ. ಮತ್ತು ಏನು ಕಿಸಾನ್ ಸಮ್ಮಾನ್ ಯೋಜನೆ, ರೈತರ ಬಿತ್ತನೆ ಬೀಜ ಗೊಬ್ಬರಕ್ಕೆ ಈಗಾಗಲೇ 6,000 ಕೊಡ್ತಾ ಇದ್ದಾರೆ. ಅದನ್ನು 20,000 ರೂಪಾಯಿ ಏರಿಕೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಮತ್ತು ಏನು ರೈತರ ಸಾಲ ನೀತಿ ಇದೆ, ರೈತರ ಭೂಮಿ ಮೌಲ್ಯ 1 ಕೋಟಿ ರೂಪಾಯಿ ಇದ್ದರೆ ಕೇವಲ 8,000, 10,000, 20,000 ಸಾಲ ಕೊಡ್ತಾ ಇದ್ದಾರೆ. ಇದು ನೀತಿ ಬದಲಾಗಬೇಕು. ಆ ಭೂಮಿಯ ಮೌಲ್ಯದ 75% ಸಾಲ ಕೊಡುವಂಥ ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಏನು ಈಗಾಗಲೇ ರಾಜ್ಯಾದ್ಯಂತ ಕೆರೆ ಕಟ್ಟೆಗಳು, ಜಲಾಶಯಗಳು ಮೆಕ್ಕಲು ತುಂಬಿಕೊಂಡು ಇದಾಗಿದೆ. ಆ ಮೆಕ್ಕಲನ್ನ ಏನು ಹೂಳನ್ನು ಹೆಚ್ಚಿಸುವಂಥ ಕೆಲಸ ಆಗಬೇಕು. ಅದರಿಂದ ಬಾವಿಗಳ ಅಂತರ್ಜಲ ವೃದ್ಧಿ ಆಗ್ತದೆ, ಪರಿಸರಕ್ಕೆ ಸಹಕಾರಿಯಾಗ್ತದೆ ಮತ್ತು ರೈತರ ಭೂಮಿಗಳಿಗೂ ಕೂಡ ಫಲವತ್ತತೆ ಇಂಪ್ರೂವ್ ಆಗ್ತದೆ. ಈ ರೀತಿ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರ